ರೈಟ್ ರಾಂಗ್ ದರ್ಶನ್ಗೆ ಇದು ಹೊಸದೇನಲ್ಲ. ದರ್ಶನ್ ಯಾವಾಗಲೂ ಸುದ್ದಿಯಲ್ಲಿ ಇರ್ತಾರೆ. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು. ವಿಜಯಲಕ್ಷ್ಮಿ ಅವರೇ ದೂರು ಕೊಟ್ಟಿದ್ರು. ದರ್ಶನ್ 28 ದಿನಗಳ ಕಾಲ ಜೈಲು ವನವಾಸ ಮಾಡಿ ಬಂದಿದ್ರಂತಲೇ ಹೇಳ್ಬೋದು. ಯಜಮಾನ ಮೂವಿ ಶೂಟಿಂಗಲ್ಲಿ ವ್ಯಕ್ತಿಯೊಬ್ಬ ವಿಡಿಯೋ ತೆಗಿತಾ ಇದ್ದ ಅಂತ ಆರೋಪ ಕೇಳಿ ಬಂದಿತ್ತು. ದರ್ಶನ್ ಮತ್ತು ಉಮಾಪತಿ ಮೊದಲ ಬಾರಿಗೆ ಬುಗುಲೆದ್ದಿತ್ತು. ದೊಡ್ಡ ಕಾಂಟ್ರವರ್ಸಿ. ಮೈಸೂರು ಹೋಟೆಲಲ್ಲಿ ದಲಿತ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು. ಇತ್ತೀಚೆಗೆ ಕಾಟೇರ ಮೂವಿ ಸಕ್ಸಸ್ ಮೀಟಲ್ಲಿ ಮಹಿಳೆಯರಿಗೆ ಅಗೌರವ ಮಾತಾಡಿದ್ದಾರೆ ಅಂತ ದರ್ಶನ್ ಮೇಲೆ ದೂರು ದಾಖಲಾಗಿತ್ತು. ಪಬ್ಬಲ್ಲಿ ತಡರಾತ್ರಿ ಪಾರ್ಟಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಶಾಕಿಂಗಲ್ಲಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಆಚೆ ಬರೋದು ತುಂಬಾ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. A1 ಪವಿತ್ರ ಗೌಡ, A2 ದರ್ಶನ್ ಕಾಣಿಸ್ಕೋತಿದ್ದಾರೆ. A3 ಆಗಿ ದರ್ಶನ್